ನಮ್ಮನೆ ಮಮ್ಮಿಗೆ ಥಂಡಿ ಅಂದ್ರೆ ಥಂಡಿ, ರಾತ್ರಿ ಮನೆಗೆ ನಿದ್ರೆ ಮಾಡೋದು ಕೊಡ್ತಿಲ್ಲ, ಕೆಮ್ಮು ಅಂದ್ರೆ ಕೆಮ್ಮು, ಎಂತ ಔಷಧಿ ಮಾಡಕತ್ತೆ? ಅದಕ್ಕಿನ್ನಂತೆ ನಾ ತುಳಸಿ ಕುಡಿ ಕೊಯ್ಕೆ ಮುಂದ್ಕೊಂಡು ಜಜ್ಜು ರಸ ತೆಕ್ಕ, ಒಂದು ಚಮಚ ರಸ ಬಂದರೆ ಒಂದು ಚಮಚ ಜೇನುತುಪ್ಪನೇ ಸೇರ್ಸ್ಕೊಂಡು ಕುಡ್ಸು, ಕಡಿಮೆ ಆಗ್ತು. ಎರಡು ಸಲ ಕುಡ್ಸಕ್ಕೆ ದಿನಕ್ಕೆ 2 ಸಲ ಕುಡ್ಸು ಸಾಕು. ಮಾಡ್ತೀವಿ ಮತ್ತೆ ಹಂಗೆ ಮಾಡು. ದೊಡ್ಡ ಪತ್ರ ಎಲ್ಲ ತಂಬಳಿ ಮಾಡೋದು ಹೆಂಗೆ? ದೊಡ್ಡ ಪತ್ರ ಅದು ಇನ್ನೆಂತದೆ, 4 ಎಲ್ಲ ಕೊಯ್ಕೆ ಬಂದ್ಕೊಂಡು ತಟಾಕಿ ಎಣ್ಣೆ ಬಿಟ್ಕೊಂಡು ಬಾಡ್ಸ್ಯ, 2 ಮೆಣಸಿನಕಾಳು ಜೀರಿಗೆ ಹಾಕು, ತಟಾಕಿ ಕಾಯಿ ತುರಿ ಹಾಕ್ಕೊಂಡು ರುಬ್ಕ್ಯ, ಮಿಕ್ಸಿ ಒಳಗೆ ರುಬ್ತೀವಲ್ಲ ಈಗಲ್ಲವ, ರುಬ್ಕೊಂಡು ಸ್ವಲ್ಪ ಕಡಮಜ್ಜಿಗೆ ಹಾಕಿ ಉಪ್ಪು 1 ಚಮಚ ಬೆಲ್ಲ ಹಾಕಿದ್ರೆ ಸಾಕು. ಹಾಕ್ಕೊಂಡು ಒಂದು ಒಗ್ಗರಣೆ ಕೊಡು, ಜೀರಿಗೆ ಸಾಸಿವೆ ಹಾಕಿ ಒಗ್ಗರಣೆ ಕೊಟ್ಟರು ಸಾಕು, ಅಷ್ಟೇ. ಇನ್ನೆಂಥದ್ದು ಇಲ್ಲ. ಊಟಕ್ಕೆ ರುಚಿ ಆಗ್ತಾವ? ರುಚಿ ಆಗ್ತು, ಬಾಯಿ ರುಚಿ ಹುಡ್ತು ಗನಾಗೆ, ಹುಡುಗರಿಗೂ ಸೇರ್ತಾ, ಸ್ವಲ್ಪ ಗ್ಯಾಸ್ಟ್ರಿಕ್ಕಿಗೂ ಒಳ್ಳೇದು. ಒಳ್ಳೆ ಜನ ಬಂದ್ರೆ ಎಂತ ಔಷಧಿ ಮಾಡಕ್ಕೆ ಅಕ್ಕ? ಅದಕ್ಕೆ ಇನ್ನೆಂತಿಲ್ಲ, ಗಾಳಿ ಹುಡುಗಿ ಹೇಳ್ತೀವಲ್ಲ, ಈಗೆಲ್ಲ ಒಂದೆಲ್ಗಂತಲೂ ಹೇಳ್ತಾರೆ, ನಾವೆಲ್ಲ ಹಾಳಿ ಹುಡುಗಿ ಅಂತ ಹೇಳ್ತಿದ್ನ. ಅದನ್ನ 4 ಕಿತ್ಕೊಬ ಬೇಗುಡ್ಲೆ ಚೊಕ್ಕ ತೊಳ್ಕೊಂಡು, ಒಂಚೂರು 2 ಜೀರಿಗೆ ಹಾಕಿ, 1 ಮೆಣಸಿನಕಾಳು ಒಡೆದು ಹಾಕಿ, ಆ ಸೊಪ್ಪನ್ನು ಹಾಕಿ, ಸೊಪ್ಪು ಬೇರು ಎಲ್ಲದೂ ಗೊತ್ತು ಹಾಕಿ, ಒಂದು ಲೋಟ ನೀರಿಟ್ಟು ಕುದಿಸು, ಅರ್ಧ ಲೋಟ ಕಿಳಿಸು, ಅದಕ್ಕೆ ಅಷ್ಟೇ ಪ್ರಮಾಣ ಹಾಲು ಹಾಕಿ ಸಕ್ಕರೆ ಹಾಕಿ ಕುಡಿಸು ಸಾಕು. ಅದರಿಂದ ಹೊಟ್ಟೆ ಜ್ವರ ಎಲ್ಲ ಕಡಿಮೆ ಆಗ್ತದೆ. ಈ ಥರ ಮೊದಲೆಲ್ಲ ಮನೇಲಿ ಮಾಡಿ ಒಳ್ಳೆಯದು.